ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ತಿಂಗಳ ಅಂದರೆ ಜುಲೈ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಜುಲೈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ 6ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಶುಕ್ರ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 12ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಕುಜ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 16ನೇ ತಾರೀಕು 7ನೇ ತಿಂಗಳು 2024ಕ್ಕೆ ರವಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 19ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಬುಧ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 31ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಸಿಂಹ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ನಮ್ಮ ರೈತಾಪಿ ವರ್ಗದವರಿಗೆ ಅನುಕೂಲವಾಗಬೇಕು ಅಂತ ಹೇಳಿ ನಾವು ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದೇವೆ. ಯಾವುದು ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ಯಾವ ಯಾವ ದಿನಾಂಕಗಳಂದು ಮಳೆ ಬರುವ ಸಾಧ್ಯತೆಗಳಿದ್ದಾವೆ ಮತ್ತು ಯಾವ ಪ್ರಮಾಣದಲ್ಲಿ ಮಳೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇವೆ. ಆರ್ದ್ರ ನಕ್ಷತ್ರದ ಮಳೆಯು 2ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೂ ಇರುತ್ತೆ. ಆದರೆ ಮಳೆಯನ್ನ ನಿರೀಕ್ಷೆ ನಾವು ಮಾಡಬಹುದಾದಂತಹ ದಿನಾಂಕ 2 ಮತ್ತು 3ನೇ ತಾರೀಕಿನಂದು. ಇನ್ನು ಪುಷ್ಯ ನಕ್ಷತ್ರದ ಮಳೆಯು 5ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ಸಹ ನಾವು ನಿರೀಕ್ಷೆ ಮಾಡಬಹುದು ಈ ತಿಂಗಳಲ್ಲಿ. ಇದು ಬಹಳ ದೊಡ್ಡ ಪ್ರಮಾಣದ ಮಳೆಯನ್ನ ನಮ್ಮ ಭಾರತ ದೇಶಕ್ಕೆ ತಂದುಕೊಡುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಪುಷ್ಯ ನಕ್ಷತ್ರದಲ್ಲಿ ಬುಧ ಮತ್ತು ಶುಕ್ರನ ಪ್ರಭಾವವು ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲಾ ಕಡೆಯೂ ಅಗಾಧ ಪ್ರಮಾಣದಲ್ಲಿ ಮಳೆ ಆಗುವ ಸಾಧ್ಯತೆಗಳಿದ್ದಾವೆ. ಇದನ್ನ ನಮ್ಮ ರೈತಾಪಿ ವರ್ಗದವರು ಉಪಯೋಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಳೆಯನ್ನು ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಇದ್ದಾವೆ ಅಲ್ವಾ. ಯಾಕಂದ್ರೆ ಯಾವಾಗ ಮಳೆ ಆಗುತ್ತೆ ಗೊತ್ತಾಗಲ್ಲ, ಏನು ಮಾಡಬೇಕು ಗೊತ್ತಾಗಲ್ಲ. ನೋಡಿ, ಈ ದಿನಾಂಕಗಳಂದು ಸ್ವಲ್ಪ ಮುಂಜಾಗ್ರತೆಯಾಗಿ ಏನೇನು ಪ್ರಿಪರೇಷನ್ ಬೇಕು ಅದನ್ನು ಮಾಡಿಟ್ಕೊಳ್ಳಿ. ಅದರಿಂದ ನಿಮ್ಮ ಜೀವನಕ್ಕೆ ಸಹ ಒಳ್ಳೇದಾಗ್ತದೆ. ನಮ್ಮ ರೈತಾಪಿ ವರ್ಗದವರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿದ್ದ ಹಾಗೆ ಅಲ್ವಾ. ನಾವು ಊಟ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಬೆಳೆ ಬೆಳಿಲೇಬೇಕು. ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಹೇಗೆ? ಅದೇ ರೀತಿಯಾಗಿ ನಮ್ಮ ರೈತಾಪಿ ವರ್ಗ ಅಂತಂದ್ರೆ ನಮ್ಮ ದೇಶದ ಬೆನ್ನೆಲುಬು, ನಮ್ಮ ನಾಡಿನ ಬೆನ್ನೆಲುಬು. ನಿಮ್ಮ ಸುಖ ಸೌಖ್ಯಗಳು ವರ್ಧನೆಯಾಗಿ ನಿಮ್ಮ ಜೀವನ ಸಹ ಚೆನ್ನಾಗಿರ್ಬೇಕು ಅಂತ ನಾನು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದರ ಜೊತೆಗೆ ಮತ್ತೊಂದು ಹೊಸ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಜೂನ್ 29ನೇ ತಾರೀಕಿನಂದು ಏನು ಶನಿಗ್ರಹ ವಕ್ರೀಗತನಾಗಿದ್ದಾನೆ, ಆ ಒಂದು ಪ್ರಭಾವದಿಂದ ಹಲವು ರಾಶಿಗಳಿಗೆ ಒಳ್ಳೆಯದು ಮತ್ತು ಹಲವು ರಾಶಿಗಳಿಗೆ ಕೆಡುಕನ್ನ ಹೇಳಿದ್ದೇವೆ. ಅದು ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ನಮ್ಮ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯ ಒಂದು ಪೇಜ್ಗೆ ಭೇಟಿಯನ್ನು ಕೊಟ್ಟರೆ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಎಲ್ಲ ರಾಶಿಯ ವಿಚಾರಗಳನ್ನು ತಿಳ್ಕೊಳ್ಬಹುದು. ಯಾವ ರೀತಿಯ ಫಲಾನುಫಲಗಳಿದೆ ಅನ್ನೋದನ್ನು ಸಹ ತಿಳ್ಕೊಳ್ಬಹುದು. ಅದರ ಜೊತೆಗೆ ಆ ಒಂದು ಶನಿಯ ವಕ್ರತ್ವದ ಪ್ರಭಾವದಿಂದಾಗಿ ಏನು ಕೆಡಕನ್ನ ಅನುಭವಿಸ್ತಾ ಇದ್ದೀರಲ್ಲ, ಅದರ ಜೊತೆಗೆ ನಿಮ್ಮ ಜಾತಕದಲ್ಲೂ ಸಹ ಏನಾದರೂ ಶನಿಯ ಪೀಡೆಗಳು, ಶನಿಯ ಕಾಟಗಳು ಇದ್ದ ಸಂದರ್ಭಕ್ಕೆ ಶನಿ ಪೀಡನೆಯಿಂದ ನೀವು ಆಚೆ ಬರಬೇಕು ಅಂತ ಹೇಳಿದ್ರೆ 13ನೇ ತಾರೀಕು 7ನೇ ತಿಂಗಳು 2024ರ 13/7/2024ರಂದು ದಾವಣಗೆರೆಯಲ್ಲಿ ನಡೆಸ್ತಾ ಇರತಕ್ಕಂತಹ ಬಹಳ ದೊಡ್ಡ ಮಟ್ಟದ ಶ್ರೀ ಶನಿ ಮಹಾ ಲಕ್ಷ ಬತ್ತಿಯ ಯಾಗ, ಲಕ್ಷ ಬತ್ತಿಗಳನ್ನ, ಶನಿ ಬತ್ತಿಗಳನ್ನ ಅಲ್ಲಿ ಬೆಳಗಿಸುವಂತಹ ಕೆಲಸವನ್ನ ಮಾಡ್ತೀವಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹಗಳು ನಮಗೆ ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಶನಿ ಕಾಟದಿಂದ ಬಳಲ್ತಾ ಇರತಕ್ಕಂಥವ್ರು ಪ್ರತಿಯೊಬ್ಬರೂ ಸಹ ಒಬ್ಬೊಬ್ಬರು ನಿಮ್ಮ ಹೆಸರಿನಲ್ಲಿ 21 ಎಳ್ಳು ಗಂಟುಗಳನ್ನ ತೆಗೆದುಕೊಂಡು ಬರಬೇಕು. 21 ಎಳ್ಳು ಗಂಟುಗಳನ್ನ ತೆಗೆದುಕೊಂಡು ಬಂದು ನಾವು ಕುಂಡವನ್ನ ನಿರ್ಮಾಣ ಮಾಡಿರ್ತೇವೆ. ಜೊತೆಗೆ ಅಲ್ಲಿ ಈಶ್ವರ ದೇವರ ಮತ್ತು ಶನಿದೇವರ ಪೂಜೆಯು ಸಹ ನಡೀತಾ ಇರುತ್ತೆ. ಅಲ್ಲಿ ಈಶ್ವರ ದೇವರ ಮತ್ತು ಶನಿದೇವರ ಹತ್ರ ಅದನ್ನ ಇಟ್ಟು ಪೂಜೆಯನ್ನ ಮಾಡಿಸಿ ಆ ಕುಂಡದ ಒಳಗಡೆ ನೀವು ದೃಷ್ಟಿಯ ಇಳೆಯನ್ನ ತೆಗೆದು ಹಾಕಬೇಕು. ಹಾಕೋದ್ರ ಮುಖಾಂತರವಾಗಿ ನೀವು ಶನಿದೇವರ ಕೃಪೆಗೂ ಪಾತ್ರರಾಗ್ತೀರಿ, ಈಶ್ವರ ದೇವರ ಕೃಪೆಗೂ ಪಾತ್ರರಾಗ್ತೀರಿ. ಈ ಶನಿಯ ಕಾಟದಿಂದ ಏನು ಬಳಲ್ತಾ ಇರ್ತೀರಲ್ಲ,
ಆ ಒಂದು ಬಳಲಿಕೆಯು ಸಹ ನಿಮಗೆ ಹೋಗುತ್ತೆ. ಅದು ಯಾವ ರೀತಿಯಾಗಿ ಉರಿದು ಭಸ್ಮವಾಗುತ್ತೋ ಶನಿಯ ಪೀಡನೆಯೂ ಸಹ ನಿಮಗೆ ಅದೇ ರೀತಿಯಾಗಿ ಉರಿದು ಭಸ್ಮ ಆಗ್ತದೆ. ಹಾಗಾಗಿ ನಿಮಗೆ ಈ ಶನಿ ಕಾಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ಇದು ತುಂಬಾ ದೊಡ್ಡ ಸಮಯ. ಯಾವುದೇ ರಾಶಿಯವರಾಗಿರಲಿ, ನಿಮಗೆ ಶನಿ ಕಾಟ ಗೋಚಾರದಲ್ಲಾಗ್ಲಿ ಅಥವಾ ಇದೊಂದು ಜಾತಕದಲ್ಲಿ ವ್ಯವಸ್ಥೆ ಆಗಿದ್ದಿರಲಿ, ಮೊದಲು ಆ ದಾವಣಗೆರೆಯಲ್ಲಿ ನಡೆಯುವಂತಹ ಶನಿಯ ಯಾಗಕ್ಕೆ ನೀವು ಬರಬೇಕು. ಇನ್ನು ಅದೆಷ್ಟೋ ದೂರದ ಊರುಗಳಲ್ಲಿ ಇರ್ತೀರಿ, ಬರೋದಕ್ಕೆ ಸಾಧ್ಯ ಆಗಲ್ಲ, ಅಥವಾ ಬೇರೆ ದೇಶಗಳಲ್ಲಿ ಇರ್ತಾರೆ, ಬರೋದಕ್ಕೆ ಸಾಧ್ಯ ಆಗಲ್ಲ. ಅಂಥವ್ರು ಏನು ಮಾಡಬಹುದು ಅಂತ ಅಂದರೆ, ನಿಮ್ಮ ಹೆಸರಿನಲ್ಲಿ ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ಗೋತ್ರವನ್ನ ಕಳಿಸಿದ ಸಂದರ್ಭದಲ್ಲಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಪೂಜೆಗಳನ್ನು ಮಾಡಿಸಿ ನಾವೇ ಆ ಎಳ್ಳು ಬತ್ತಿಯನ್ನ ಆ ಒಂದು ಕುಂಡದಲ್ಲಿ ಹಾಕುವಂತಹ ಕೆಲಸವನ್ನ ಮಾಡ್ತೇವೆ. ಇಂತಹ ವಿಶೇಷವಾಗಿರ್ತಕ್ಕಂತಹ ಶನಿ ಪೀಡನೆಯಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ನೀವು ಈ ಕೆಲಸವನ್ನು ಮಾಡಬಹುದು. ನಿಮಗೆ ಬರೋಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆ ಸಂಕಲ್ಪ ಸೇವೆಯ ಪೂಜೆಯನ್ನ ಒಂದು ಬುಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೆಸರಿನಲ್ಲಿ ಅಲ್ಲಿ ಪೂಜೆ ನಡೆಯುತ್ತೆ. ಅದರ ಜೊತೆಗೆ ನಿಮ್ಮ ಮನೆಗೆ ಸಹ ಆ ಶನಿ ರಕ್ಷಾ ಕವಚದ ದಾರವು ಬರುತ್ತೆ. ತಿರುನಲ್ಲಾರು ದೇವಸ್ಥಾನದಲ್ಲಿ ದರ್ಬೇಶ್ವರನ್ ಮತ್ತು ಶನಿಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ತರುವಂತಹ ಆ ಶನಿ ರಕ್ಷಾ ಕವಚದ ದಾರವನ್ನ ನೀವು ಕೈಗೆ ಕಟ್ಕೊಳ್ಳೋದ್ರಿಂದ ಶನಿ ಪೀಡನೆಗಳೆಲ್ಲವೂ ಸಹ ಹೋಗುತ್ತೆ. ಇನ್ನು ಅದೆಷ್ಟೋ ಜನರಿಗೆ ಜಾತಕದಲ್ಲಿರುವಂತಹ ಒಂದು ದೋಷಗಳಾಗಿರಬಹುದು, ಗೋಚಾರದ ಶನಿ ದೋಷಗಳಾಗಬಹುದು, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಅಷ್ಟಮ ಶನಿ ಪೀಡೆ, 7.5 ಶನಿ ಪೀಡನೆಗಳು ಇರಬಹುದು. ಅಂತಹ ಯಾವುದೇ ರೀತಿಯಾದಂತಹ ಶನಿ ಗೋಚಾರದ ಪೀಡೆ ಸ್ಥಾನಗಳಲ್ಲಿ ಸಂಚಾರ ಮಾಡೋದಿರ್ಬೋದು, ಅಥವಾ ನಿಮ್ಮ ಜಾತಕದಲ್ಲಿ ಶನಿ ದಶಾ ನಡೀತಾ ಶನಿ ದುಷ್ಟ ಸ್ಥಾನದಲ್ಲಿ ಸ್ಥಿತನಾಗಿ ನಿಮ್ಮ ರಾಶಿಯ ಮೇಲೋ, ಲಗ್ನದ ಮೇಲೋ, ಅಥವಾ ಬೇರೆ ಇನ್ಯಾವುದೋ ಸ್ಥಾನಗಳ ಮೇಲೋ ಪ್ರಭಾವವನ್ನು ಬೀರುವಂತಹ ಸಂದರ್ಭದಲ್ಲಿ ಈ ಒಂದು ಲಕ್ಷ ಶನಿ ಎಳ್ಳು ಬತ್ತಿಯನ್ನ ಹಚ್ಚುವ ಕಾರ್ಯಕ್ರಮಕ್ಕೆ ನೀವು ಬಂದು ಅಲ್ಲಿ ಲಕ್ಷ ಬತ್ತಿಗಳನ್ನ ಆ ಒಂದು ಹಚ್ಚೋದ್ರಿಂದ ಒಳ್ಳೆ ರೀತಿಯಾದಂತಹ ಫಲಾನುಫಲಗಳನ್ನು ನೀವು ಸಿದ್ಧಿ ಮಾಡಬಹುದು. ಒಬ್ಬೊಬ್ಬರು 21 ಎಳ್ಳು ಬತ್ತಿಗಳನ್ನ ತೆಗೆದುಕೊಂಡು ಬರಬೇಕಾಗ್ತದೆ. ನೀವೇ ಮನೆಯಲ್ಲಿ ಸಿದ್ಧ ಮಾಡ್ಕೊಂಡು ಬರಬಹುದು, ಅಥವಾ ನಿಮ್ಗೆ ಅಲ್ಲೇ ಬೇಕಾದ್ರೆ ನಾವು ಸಹ ಕೊಡ್ತೀವಿ. ಆದ್ರೆ ನೀವೇ ಮನೆಯಲ್ಲಿ ಸಿದ್ಧ ಮಾಡ್ಕೊಂಡು ಬರೋದು ಅತ್ಯುತ್ತಮವಾದದ್ದು. ಯಾಕಂದ್ರೆ ನಿಮ್ಗೆ ಆ ಶನಿಯ ಭಯಭಕ್ತಿಗಳು ಯಾವ ರೀತಿಯಾಗಿ ನಿಮ್ಮ ಮನಸ್ಸಿನಲ್ಲಿರೋ ತೊಂದರೆ ತಾಪತ್ರಗಳನ್ನೆಲ್ಲ ಹೇಳ್ತಾ, ಒಬ್ಬರಿಗೆ 21 ಶನಿಗೆ ಬಹಳ ಪ್ರೀತ್ಯರ್ಥವಾಗಿರ್ತಕ್ಕಂತಹ ಸಂಖ್ಯೆ. ಹಾಗಾಗಿ 21 ಎಳ್ಳು ಗಂಟುಗಳನ್ನ ನೀವು ಮಾಡ್ಕೊಂಡು ಬಂದು ಅಲ್ಲಿ ಶನಿದೇವರ ಹತ್ರ, ಈಶ್ವರ ದೇವರ ಹತ್ರ ಇಟ್ಟು ಪೂಜೆಯನ್ನ ಮಾಡಿಸಿ ಅದನ್ನ ಆ ಕುಂಡದಲ್ಲಿ ಹಾಕಿ ಕೊನೆಯದಾಗಿ ಅದಕ್ಕೆ ನಾವು ಅಗ್ನಿಯನ್ನ ಕೊಡುವುದರ ಮುಖಾಂತರವಾಗಿ ಅದನ್ನ ಬೆಳಗಿಸುವ ಕೆಲಸವನ್ನ ಮಾಡ್ತೇವೆ. ಆ ಒಂದು ಲಕ್ಷ ಎಳ್ಳು ಬತ್ತಿಯು ಹೇಗೆ ಹತ್ತಿ ಉರಿದು ಭಸ್ಮವಾಗ್ತದೋ ಅದೇ ರೀತಿಯಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಉರಿದು ಭಸ್ಮವಾಗಿ ಶನಿದೇವರ ಕೃಪೆಗೂ ಸಹ ನೀವು ಪಾತ್ರರಾಗ್ತೀರಿ. ಅಲ್ಲಿ ಕೊನೆಯದಾಗಿ ಕೊಡ್ತಕ್ಕಂತಹ ರಕ್ಷೆಯನ್ನ ಪ್ರತಿನಿತ್ಯ ನೀವು ಹಣೆಗೆ ಹಂಚಿಕೊಳ್ಳೋದ್ರಿಂದ ನಿಮಗೆ ಶನಿಯ ಪೀಡನೆಗಳು ದೂರ ಆಗ್ತದೆ. ಅದ್ರ ಜೊತೆಗಾಗಲೇ ಹೇಳಿದ ಹಾಗೆ ಶನಿಯ ರಕ್ಷಾ ಕವಚದ ದಾರವನ್ನು ಸಹ ನಾವು ತಿರುನಲ್ಲಾರಿನಿಂದ ಪೂಜೆ ಮಾಡಿ ತೆಗೆದುಕೊಂಡು ಬಂದಿರ್ತೇವೆ, ಅದನ್ನು ಸಹ ಕೊಡ್ತೇವೆ. ಅದನ್ನು ಸಹ ನಿಮಗೆ ಕೈಗೆ ಕಟ್ಟಿಕೊಳ್ಳೋದ್ರಿಂದ ನೆಮ್ಮದಿಯಾದ ವಾತಾವರಣ ಬರಬಹುದು. 13ನೇ ತಾರೀಕು ನಡೆಯುವಂತಹ ಈ ಶನಿ ಲಕ್ಷ ಎಳ್ಳು ಬತ್ತಿಯ ಹಚ್ಚುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಈಗ ರಾಶಿ ಭವಿಷ್ಯದ ಕಡೆ ಗಮನ ಕೊಡೋಣ. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ತಿಂಗಳಲ್ಲಿ ಯಾವ ರೀತಿಯಾದಂತಹ ಪ್ರಭಾವಗಳಿದೆ ನೋಡೋಣ. ನೋಡಿ, ಸರ್ಕಾರಿ ಉದ್ಯೋಗಿಗಳಿಗೆ, ಸರ್ಕಾರದ ಅಧೀನ ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಒಂದಿಷ್ಟು ಸಣ್ಣ ಪ್ರಮಾಣದಲ್ಲಿ ಹೊಡೆತಗಳು ಬೀಳ್ತಕ್ಕಂಥದ್ದು. ನಿಮ್ಮ ಖ್ಯಾತಿಗೆ, ಗೌರವಕ್ಕೆ ಹಾನಿ ಆಗುವಂತಹ ವಿಚಾರಗಳು ನಡೆಯುತ್ತೆ. ಸ್ವಲ್ಪ ಶತ್ರುಕಾಟಗಳು ಈ ತಿಂಗಳು ನಿಮಗೆ ಜಾಸ್ತಿನೇ ಇರುತ್ತೆ. ಜಾಗೃತಿಯಾಗಿ ಇರಿ ಧನಸ್ಸು ರಾಶಿ. ವಿರೋಧಿಗಳಿಂದ ಬಹಳ ಕಿರುಕುಳಗಳು ಉಂಟಾಗ್ತಾ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಇಲ್ಲದ ವಾತಾವರಣವನ್ನ ನೀವು ನೋಡ್ಬೇಕಾಗುತ್ತೆ. ಧನಸ್ಸು ರಾಶಿಯವರು ಜಾಗೃತಿಯಾಗಿ ಇರಿ. ಆದರೂ ದೇವರ ಮೇಲೆ ಭಾರ ಹಾಕಿ ದೇವರು ಖಂಡಿತವಾಗಿ ನಿಮ್ಮನ್ನು ಕಾಪಾಡ್ತಾರೆ. ಗುರುಬಲ ಇಲ್ಲ, ಆದ್ರೆ ಶನಿ ಫಲ ನಿಮಗೆ 3ನೇ ಸ್ಥಾನದಲ್ಲಿದ್ದು ಒಳ್ಳೆಯ ಫಲಾನುಫಲಗಳನ್ನ ಖಂಡಿತವಾಗಿ ಕೊಡುವಂತಹ ಸೂಚನೆಯನ್ನ ಶನಿ ಕೊಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ಸಂತಸ ಪಡುವಂತಹ ಹೆಚ್ಚು ವಿಚಾರಗಳೇ ಇದ್ದಾವೆ. ಎಲ್ಲೋ 1, 2, 3 ನಿಮಗೆ ನೆಗೆಟಿವ್ ಇರ್ತಕ್ಕಂತಹ ಪ್ರಭಾವಗಳಿದಾವೆ ಹೊರತು
ಸಂತಸ ಪಡೋದಕ್ಕೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ನೋಡೋಣ. ಅತ್ಯಂತ ಆತ್ಮೀಯರಿಂದ ನಿಮಗೆ ಸಹಕಾರಗಳು ಸಹಾಯಗಳು ಸಿಗುವಂತಹ ಒಂದು ತಿಂಗಳು ಆಗಿದೆ. ಒಳ್ಳೆಯ ಬೆಳವಣಿಗೆಯನ್ನ ಆರ್ಥಿಕ ಮಟ್ಟದಲ್ಲಿ ನೋಡ್ತೀರಿ. ಆದಾಯ ನಿಮಗೆ ಹೆಚ್ಚಿಗೆ ಆಗುತ್ತೆ, ಆದ್ರೆ ಸ್ವಲ್ಪ ಮಟ್ಟಕ್ಕೆ ಖರ್ಚುಗಳು ಸಹ ಹೆಚ್ಚಿಗೆ ಆಗುತ್ತೆ. ದೈಹಿಕವಾಗಿ ಒಂದು ವ್ಯಾಧಿ ಏನಾದ್ರೂ ನಿಮಗೆ ಇತ್ತು ಅಂದ್ರೆ ಆ ವ್ಯಾಧಿಯಿಂದ ನಿವೃತ್ತಿ ಆಗ್ತಕ್ಕಂತಹ ಶುಭವಾದಂತಹ ತಿಂಗಳು. ತುಂಬಾ ಕಾಲದಿಂದ ಏನಾದ್ರೂ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಆ ಕಾಯಿಲೆಯಿಂದ ವಿಮುಕ್ತರಾಗ್ತೀರಿ. ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಇಷ್ಟೇ ಮೋಸ ಮಾಡಬೇಕು ಅಂತ ಅಂದುಕೊಂಡಿದ್ರು ಅದರಿಂದೆಲ್ಲ ಆಚೆ ಬಂದು ಒಳ್ಳೆಯ ಲಾಭಾಂಶವನ್ನು ನೀವು ಗಳಿಸ್ತೀರಿ ಈ ತಿಂಗಳು. ಧನಸ್ಸು ರಾಶಿಯವರು ಗೃಹ ನಿರ್ಮಾಣವಾಗುವಂತಹ ಕೆಲಸಗಳಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಅದು ಮುಂದುವರ್ಕೊಂಡು ಹೋಗುತ್ತೆ. ಶಿಕ್ಷಕ ವೃಂದದವರಿಗೆ, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರಿ ಉದ್ಯೋಗಿಗಳಿಗೂ ನೆಮ್ಮದಿಯಾದಂತಹ ವಾತಾವರಣ ಈ ಒಂದು ತಿಂಗಳಲ್ಲಿ ಇದೆ. ಧನಸ್ಸು ರಾಶಿಯವರಿಗೆ ಸ್ವಲ್ಪ ನೀವು ರಿಲ್ಯಾಕ್ಸ್ ಆಗಿ ಇರಬಹುದು, ಬಟ್ ಹುಷಾರ್. ಮೊದಲನೇದಾಗಿ ಹೇಳಿದ ಹಾಗೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ನಂಬಿಸಿ ಮೋಸ ಮಾಡುವ ಸಾಧ್ಯತೆಗಳು ಇದ್ದಾವೆ. ಅದಕ್ಕೆ ನೀವು ಬಲಿಯಾಗುವುದು ಬೇಡ. ಇನ್ನು ಕ್ರೀಡಾಪಟುಗಳಿಗೆ, ಕಲಾವಿದರಿಗೆ, ವಿದ್ಯಾರ್ಥಿಗಳಿಗೆ ನಿಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತೀರಿ. ನಿಮ್ಮ ಸಾಧನೆಯನ್ನು ಗುರುತಿಸಿ ಗೌರವಿಸ್ತಕ್ಕಂತಹ ತಿಂಗಳು ಸಹ ಆಗುತ್ತೆ. ಹೊಸ ಆದಾಯದ ಮೂಲಗಳು ನಿಮಗೆ ಹೆಚ್ಚಿಗೆ ಆಗ್ತವೆ. ಸೊ ಈ ಒಂದು ತಿಂಗಳು 1-2-3 ಅಂಶಗಳು ನಿಮಗೆ ತೊಂದರೆ ತಾಪತ್ರಯ ಇದೆ ಅನ್ನೋದನ್ನು ಬಿಟ್ರೆ ಮಿಕ್ಕೆಲ್ಲ ಅಂಶಗಳು ನಿಮಗೆ ತುಂಬಾ ಒಳ್ಳೆ ರೀತಿಯ ಪ್ರಭಾವಗಳನ್ನ ಕೊಡ್ತಾ ಇದೆ. ಜೊತೆಗೆ ಶನಿ ಪ್ರೀತ್ಯರ್ಥವಾಗಿ ಮಾಡ್ತಾ ಇರತಕ್ಕಂತಹ ಶನಿ ಮಹಾಪೂಜೆ 13ನೇ ತಾರೀಕು 7ನೇ ತಿಂಗಳು 2024 ಈ ವಿಶೇಷವಾದಂತಹ ಈ ಶುಭ ದಿವಸದಂದು ನಡೆಯುವಂತಹ ಶನಿ ಪೂಜೆಯಲ್ಲಿ ಬಂದು ನೀವು ಪಾಲ್ಗೊಳ್ಳಿ. ಒಂದು ಶನಿದೇವರ ವಿಗ್ರಹವನ್ನ ಶನಿ ಶಿಂಗಣಾಪುರದಿಂದ ಪೂಜಿಸಿ ತರ್ತಾ ಇದ್ದೇವೆ. ಅದೇ ರೀತಿಯಾಗಿ ತಿರುನಲ್ಲಾರ್ನಿಂದ ಶನಿ ರಕ್ಷಾ ಕವಚದ ದಾರಗಳಿಗೆ ಪೂಜೆಯನ್ನು ಸಲ್ಲಿಸಿ ತರ್ತಾ ಇದ್ದೇವೆ. 2 ಶನಿ ಕ್ಷೇತ್ರಗಳಿಂದ ಬರ್ತಾ ಇರತಕ್ಕಂತಹ ವಿಶೇಷವಾದಂತಹ ಶನಿ ತತ್ವ ನಿಮ್ಮೆಲ್ಲರ ಜೀವನದಲ್ಲೂ ಬಹಳ ಸೌಖ್ಯವನ್ನ ಉಂಟು ಮಾಡುತ್ತೆ. ಈಶ್ವರ ದೇವರ ಸಂಪೂರ್ಣ ಆಶೀರ್ವಾದ ಬೇರೆ ಇರುತ್ತೆ. ಆ ಶನಿ ವಿಗ್ರಹಕ್ಕೆ, ಶನಿ ಶಿಂಗಣಾಪುರದಿಂದ ತರುವಂತಹ ಶನಿ ವಿಗ್ರಹಕ್ಕೆ ತಾವೇ ನಿಮ್ಮ ಕೈಯಿಂದ ಸ್ವತಃ ಎಳ್ಳೆಣ್ಣೆಯ ಅಭಿಷೇಕವನ್ನು ಸಹ ಮಾಡುವ ಅವಕಾಶವನ್ನ ನಾವೇ ಕಲ್ಪಿಸಿಕೊಡ್ತೇವೆ. ಇದರಿಂದ ಶನಿದೇವರ ಪ್ರೀತ್ಯರ್ಥಕ್ಕೂ ಸಹ ನೀವು ಒಳಗಾಗಬಹುದು. ಯಾವುದೇ ರೀತಿಯ ಶನಿ ಕಾಟಗಳು ನಿಮಗೆ ಗೋಚಾರದಲ್ಲಿ ಈಗ ಇಲ್ಲ, ಜಾತಕದಲ್ಲಿ ಇದ್ರೆ ಅವೆಲ್ಲ ನಿವಾರಣೆ ಆಗುತ್ತೆ. ಬಹಳ ಸುಖವಾದ ವರ್ತನೆ ಉಂಟಾಗಲಿ ಅಂತ ಹೇಳ್ತಾ ಈ ತಿಂಗಳು ನೀವು ಮಾಡಿಕೊಳ್ಬೇಕಾಗಿರುವಂತಹ ಪರಿಹಾರ, ಮೊದಲನೆಯದಾಗಿ ಸಾಮಾಜಿಕ ಪರಿಹಾರ. ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ, ಮರಗಳನ್ನ ಕಡಿಯೋದನ್ನ ನಿಲ್ಲಿಸಿ, ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಹಲವಾರು ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆ ಕೊಡುತ್ತೆ, ಆಹಾರವನ್ನು ಕೊಡುತ್ತೆ, ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡುತ್ತೆ. ಅದರಿಂದ ನಮ್ಮ ಜೀವನ, ಪ್ರಕೃತಿಯ ಜೀವ ಎಲ್ಲವೂ ಸಹ ಸೌಖ್ಯವಾಗಿರುತ್ತೆ. ಅದನ್ನು ನೋಡಿದ ದೇವರೇ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ದೇವರನ್ನ ಮೆಚ್ಚಿಸುವ ಕೆಲಸಕ್ಕಿಂತ ದೇವರು ಮೆಚ್ಚಿಕೊಳ್ಳುವ ಹಾಗೆ ನಮ್ಮ ಬದುಕಿನ ಕ್ರಿಯಾಕರ್ಮಗಳು ಇರಲಿ. ನಿಮ್ಮೆಲ್ಲರ ಜೀವನವೂ ಸಹ ಸುಖವಾಗಿರಲಿ. ಈ ತಿಂಗಳಲ್ಲಿ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಪೂಜೆನಾದ್ರೂ ಏನಪ್ಪಾ, ದೇವರ ಸ್ಮರಣೆನಾದ್ರೂ ಏನಪ್ಪಾ ಅಂದ್ರೆ ಮೇಧಾ ದಕ್ಷಿಣಾಮೂರ್ತಿ ಸ್ತೋತ್ರದ ಪಠಣವನ್ನ ಮಾಡಿ. ಮೇಧಾ ದಕ್ಷಿಣಾಮೂರ್ತಿ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಹೆಚ್ಚಿನ ಶುಭ ಫಲಗಳನ್ನು ನೀವು ಪಡ್ಕೊಳ್ಬಹುದು. ದೇವರ ಕೃಪೆಗೂ ಸಹ ಒಳಗಾಗಬಹುದು. ಮಂಗಳವಾಗಲಿ, ಶುಭವಾಗಲಿ, ನಿಮ್ಮೆಲ್ಲರ ಜೀವನದಲ್ಲೂ ನೆಮ್ಮದಿ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆಶೀರ್ವಾದಗಳನ್ನು ಮಾಡ್ತಾ ಧನಸ್ಸು ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.